ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರೊಸೆಸ್ ಹೇಳ್ಕೊಂಡ್ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನನ್ನ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಸಿಕ್ಕಿರುತ್ತೆ, ನಿಮ್ಗೆ ಡೈರೆಕ್ಟ್ ಆಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ PG ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ, ಇದನ್ನ ಕೇರ್ ಮಾಡ್ಕೊಂಡಿಲ್ದಂಗೆ ಜಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ಎಲಿಜಿಬಲ್ ಸ್ಟೂಡೆಂಟ್ಸ್ ನಾನು ಯಾರ್ಯಾರು ಹೇಳಿದ್ದೀನಲ್ಲ ನೀವೆಲ್ಲರೂ ಅಪ್ಲೈ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ, ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಏನು, ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ. ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಬೇಕಾಗತ್ತೆ, ಆಮೇಲೆ ನೀವು ಇನ್ನೊಂದ್ಸತಿ ಲಾಗಿನ್ ಆಗ್ಬೇಕಾದ್ರೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಸೊ ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನ್ ಮಾಡ್ತೀರಾ, ನಿಮ್ದು ಫುಲ್ ನೇಮ್ ಕೊಡಿ. ಓಕೆನಾ, ಆಸ್ ಇಟ್ ಈಸ್ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಕೊಡಿ. ಆಮೇಲೆ ತಿರ್ಗಾ ನಿಮ್ದು ಮೊಬೈಲ್ ನಂಬರ್ ಹಾಕಿ OTP ಸೆಂಡ್ ಮಾಡ್ಕೊಳ್ಳಿ. ಹಾಗೆ ಇಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಳ್ಳಿ. ಓಕೆನಾ, ಆಮೇಲೆ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ನಿಮ್ದು ಇವಾಗ ಡ್ಯಾಶ್ ಬೋರ್ಡ್ ಓಪನ್ ಆಗಿರುತ್ತೆ. ಓಕೆನಾ, ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ದು ಯಾವ್ಯಾವ್ದು ಅಪ್ಲಿಕೇಶನ್ ನೋಡಿ, ಅಪ್ಲೈ ಸ್ಕಾಲರ್ಶಿಪ್ ಅಂತ ಕೂಡ ಇದೆ, ಹೌ ಟು ಅಪ್ಲೈ ಕೂಡ ಅದು ಕೂಡ ಇದೆ ಇಲ್ಲಿ. ಆಮೇಲೆ ನಿಮ್ದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಓಕೆನಾ, ನಿಮ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಹಾಗೆ ನಿಮ್ಮ ಪೇರೆಂಟ್ಸ್ ಅಂದ್ರೆ ಯಾರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ 4 lakhs rupees ಇರಬೇಕು. ಹಾಗೆ ಏನಾದ್ರು ಅದರ್ ಪರ್ಸನ್ಸ್ ವರ್ಕ್ ಮಾಡ್ತಾ ಇದ್ರೆ 2 lakh ಒಳಗಡೆ ನಿಮ್ದು ಇನ್ಕಮ್ ಇರಬೇಕು. ಓಕೆನಾ, ಸೊ ಎಲ್ಲ ನೋಡ್ಕೊಳ್ಳಿ, ಯಾವ್ದು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಕೂಡ ಹಾಕಿರ್ತೀನಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನೀವೇನ್ ಮಾಡ್ಬೇಕು, ಸೊ ಫುಲ್ ಲಾಸ್ಟ್ ಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ. ಲಾಸ್ಟ್ ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಅಲ್ಲಿ 3 ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆಯಲ್ಲ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ತರ ಸ್ಟೂಡೆಂಟ್ಸ್ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆಯಲ್ಲ, ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು, ಹಾಗೆ ನೋಡಿ ಯಾವ್ದನ್ನು ಮಿಸ್ ಮಾಡ್ಬೇಡಿ, 7 ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೋಡಿ ಆಧಾರ್ ಕಾರ್ಡ್ ಆಯ್ತಾ, ಆಧಾರ್ ಕಾರ್ಡ್ ಆಗಿದ ತಕ್ಷಣ ಇಲ್ಲಿ ಟೈಟಲ್ ಇರುತ್ತೆ. ಈ ಟೈಟಲ್ ಅಲ್ಲಿ ಫಸ್ಟ್ ಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯಲ್ಲ, ಸೊ ನೀವು ಅದೇ ತರ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದು ನಿಮ್ಮ ಹೆಸರು ಕೊಟ್ಟಿದ ತಕ್ಷಣ ಅದೇ ತಗೊಂಡ್ಬಿಡುತ್ತೆ. ಇಲ್ಲಿ ಮಿಸ್ಟರ್ ಅಂತ ಕೊಟ್ಬಿಡಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ, ಸೊ ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ಅದು ನಿಮ್ಮ ಅಂದ್ರೆ ಇಮೇಲ್ ID ಕರೆಕ್ಟ್ ಆಗಿ ಕೊಡಿ. ಹಾಗೆ ನಿಮ್ಮ ಅಂದ್ರೆ ನ್ಯಾಷನಾಲಿಟಿ ಅದೆಲ್ಲ ತಗೊಳುತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನಿಮ್ಮ ಊರು ಯಾವ್ದು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ ಅದನ್ನ ಪರ್ಮನೆಂಟ್ ಅಡ್ರೆಸ್ ಆಗಿ ಹಾಕಿ. ಹಾಗೆ ಇಲ್ಲಿ ಏನು ಅಂತ ಅಂದ್ರೆ ಇವಾಗ ನೀವು ಪಿನ್ ಕೋಡ್ ಕೊಟ್ಟಿದ ತಕ್ಷಣ ಅದೇ ತಗೊಳುತ್ತೆ. ಇವಾಗ ಅದ್ರದ್ದು ಪೋಸ್ಟ್ ಆಫೀಸ್ ಎಲ್ಲ ಅದೇ ತೋರಿಸುತ್ತೆ. ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಒಟ್ಟು ಕರೆಕ್ಟ್ ಆಗಿ ಕೊಡಿ. ಆಮೇಲೆ ನಿಮ್ಮ ಪಿನ್ ಕೋಡ್, ನಿಮ್ಮ ಊರಿಂದು ಪಿನ್ ಕೋಡ್ ಏನಿದೆಯಲ್ಲ ಅದನ್ನ ಕಂಪಲ್ಸರಿ ನೀವು ಹಾಕ್ಲೇಬೇಕಾಗತ್ತೆ. ಹಾಕಿದ ತಕ್ಷಣ ನೀವೇನ್ ಮಾಡ್ಬೇಕು, ಇಲ್ಲಿ 2 ಆಪ್ಷನ್ಸ್ ತೋರಿಸುತ್ತೆ. ಇವಾಗ ನೋಡಿ ಪೋಸ್ಟ್ ಆಫೀಸ್ ಏನಿದೆಯಲ್ಲ, ಇವಾಗ ಅದೇ ಸೆಲೆಕ್ಟ್ ಅಂದ್ರೆ ಆಪ್ಷನ್ಸ್ ಬರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ಮೇಲೆ ಏನ್ ಕ್ಲಿಕ್ ಆಗಿದೆ ಅದನ್ನ ಆಫ್ ಮಾಡ್ಕೊಂಡು ಇವಾಗ ನೀವು ಪ್ರೆಸೆಂಟ್ ಈಗ ಲೀವಿಂಗ್ ಎಲ್ಲಿದ್ದೀರಲ್ವಾ, ಸೊ ಅದ್ರ ಅಡ್ರೆಸ್ ಹಾಕ್ಬೇಕಾಗತ್ತೆ. ಓಕೆನಾ, ಸೊ ಇಲ್ಲಿ ನಾನು ಡಿಸ್ಪ್ಲೇ ಮೇಲೆ ಹೆಂಗ್ ಬರ್ತಾ ಇದೆಯಲ್ಲ, ಸೊ ನೀವು ಅದೇ ತರ ಫಾಲೋ ಮಾಡ್ಕೊಂಡು ಹೋಗಿ. ಆಮೇಲೆ ನೀವೇನಾದ್ರೂ ಸೇಮ್ ಇದ್ರೆ ಅಲ್ಲಿ ಸೇಮ್ ಅಂದ್ರೆ ನೀವು ಅದೇ ಊರಲ್ಲಿ ಇರ್ತೀನಿ ಅಂತ ಅಂದ್ರೆ ಸೇಮ್ ಆಸ್ ಅ ಪರ್ಮನೆಂಟ್ ಅಡ್ರೆಸ್ ಅಂತ ಹಾಕೊಂಡು ಕ್ಲಿಕ್ ಮಾಡ್ಕೊಂಡೆ ಹಾಕ್ಬೇಕು. ಇಲ್ಲ ನೀವು ಬೇರೆ ಕಡೆ ಇದ್ದೀರಾ ಅಂತ ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಹಾಕ್ಬೇಕು. ಸೊ ಇದ್ರದ್ದು ಪಿನ್ ಕೋಡ್ ಹಾಕಿ, ಇವಾಗ ನೀವು ಕರೆಂಟ್ ಎಲ್ಲಿದ್ದೀರಾ ಅದ್ರದ್ದು. ಓಕೆನಾ, ಆಮೇಲೆ ಅದೇ ಸೆಲೆಕ್ಟ್ ಆಗುತ್ತೆ. ಓಕೆನಾ, ನಿಮ್ದು ಪಿನ್ ಕೋಡ್ ಹಾಕಿದ ತಕ್ಷಣ ಅದೇ ಸೆಲೆಕ್ಟ್ ಆಗುತ್ತೆ. ಏನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಎಸ್, ಆಮೇಲೆ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಅದ ನೋ ಅಂತ ಹಾಕೊಳ್ಳಿ. ಆಮೇಲೆ ಬಿಲಾಂಗ್ಸ್ ಟು BPL ಫ್ಯಾಮಿಲಿ, ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಹಾಕೊಂಡು ಅದರ ರೆಫರೆನ್ಸ್ ನೇಮ್ ಅಂದ್ರೆ ನಂಬರ್ ಕೇಳ್ತಾರೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಸಿಂಗಲ್ ಪೇರೆಂಟ್ ಏನಾದ್ರು ಇದ್ರೆ ಎಸ್ ಅಂತ ಹಾಕೊಂಡು, ಇಲ್ಲ ನೋ ಅಂತ ಹಾಕೊಳ್ಳಿ. ಹಾಗೆ ಏನಾದ್ರು ಈ ತರ ಇತ್ತು ಅಂದ್ರೆ ನೀವೇನಾದ್ರು ಎಸ್ ಅಂತ ಹಾಕಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಮೌಂಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಜಾಸ್ತಿ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ತಪ್ಪಾಗೆಲ್ಲ ಹಾಕೋಗ್ಬೇಡಿ. ಓಕೆನಾ, ಅಲ್ಲಿ ಓಕೆ ಕೊಟ್ಬಿಟ್ಟು ಅಲ್ಲಿ ಅಂದ್ರೆ ಸೇವ್ ಅಂತ ಬರುತ್ತೆ. ಸೇವ್ ಅಂತ ಹಾಕಿದ ತಕ್ಷಣ ನಿಮ್ಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಇರುತ್ತೆ. ಓಕೆನಾ, ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಾಲೇಜ್ ಪಿನ್ ಕೋಡ್ ಏನಿದೆಯಲ್ಲ, ನೀವು ಅಡ್ಮಿಷನ್ ಆಗಿರ್ತೀರಲ್ಲ, ಸೊ ಅದ್ರ ಕಾಲೇಜ್ ಪಿನ್ ಕೋಡ್ ಏನಿದೆ ಅದನ್ನ ಹಾಕ್ಬೇಕು. ನಿಮ್ಮ ಕಾಲೇಜ್ ಯಾವ್ದು ಪೋಸ್ಟ್ಗೆ ರಿಲೇಟೆಡ್ ಆಗಿರುತ್ತೆ ಅಲ್ಲಿ ಲಿಸ್ಟ್ ಆಫ್ ಆಪ್ಷನ್ಸ್ ತೋರಿಸುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ, ಅದು ಕೂಡ ಅಲ್ಲಿ ನಿಮ್ಮ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಇರುತ್ತೆ ಯಾವ ಪೋಸ್ಟ್ಗೆ ಬಿಲಾಂಗ್ಸ್ ಆಗಿದೆ ನಿಮ್ಮ ಕಾಲೇಜ್ಗೆ ಅಂತ. ಆಮೇಲೆ ನಿಮ್ಮ ಪ್ರೆಸೆಂಟ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ನೋಡಿ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳಕಿರುತ್ತೆ. ಸಮ್ ಕೇಸಸ್ ಅಲ್ಲಿ ಅದು ಆಪ್ಷನ್ಸ್ ತೋರಿಸೋದಿಲ್ಲ, ನಿಮ್ ಕಾಲೇಜ್ ಹೆಸರು ಬರೋದಿಲ್ಲ. ಅಕಸ್ಮಾತ್ ಬಂದಿಲ್ಲ ಅಂತ ಅಂದ್ರೆ ನೀವು ಜಸ್ಟ್ ಅಲ್ಲಿ ಎಂಟರ್ ಮಾಡಿ, ನಿಮ್ದು ಕಾಲೇಜ್ ನೇಮ್ ಏನಿದೆಯಲ್ಲ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ನಿಮ್ಮ ಜಿಮೇಲ್ ಅಂದ್ರೆ ಕಾಲೇಜ್ ಜಿಮೇಲ್, ನಿಮ್ಮ ಜಿಮೇಲ್ ಅಲ್ಲ ನಿಮ್ಮ ಕಾಲೇಜ್ ಜಿಮೇಲ್ ಏನಿದೆ ಅದನ್ನ ಹಾಕ್ಬೇಕಾಗತ್ತೆ. ಇವೆಲ್ಲ ಕೂಡ ನಿಮ್ಮ ಅಡ್ಮಿಷನ್ ಸ್ಲಿಪ್ ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಅದನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ, ಯಾವುದೇ ಡೀಟೇಲ್ಸ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ಈಗಲೇ ಹೇಳ್ತಾ ಇದ್ದೀನಿ, ಏನಕ್ಕಂತ ಅಂದ್ರೆ ನಿಮ್ಮ ಕಾಲೇಜ್ ವರ್ಗು ಇದು ಹೋಗುತ್ತೆ. ಓಕೆನಾ, ಈ ತರ ನೀವು ಅಪ್ಲೈ ಮಾಡಿದ್ರೆ ಸೊ ಅವರು ಅಲ್ಲಿ ಕನ್ಫರ್ಮೇಶನ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ, ಯಾವುದೇ ತರಹದ ಡೀಟೇಲ್ಸ್ ತಪ್ಪಾಗಿ ಹಾಕಕ್ ಹೋಗ್ಬೇಡಿ. ಇಲ್ಲ ಅಂತ ಅಂದ್ರೆ ಅಮೌಂಟ್ ಬರೋ ಚಾನ್ಸಸ್ ನಿಮಗೆ ಇರೋದಿಲ್ಲ. ಯಾಕಂದ್ರೆ ಇದು ಮಂತ್ಲಿ ನಿಮಗೆ ಬರುತ್ತೆ, ನಿಮ್ಮ ಕೋರ್ಸ್ ಡ್ಯೂರೇಷನ್ ಮುಗಿಯೋವರೆಗೂ ಯಾರಿಗೂ ಮಿಸ್ ಆಗ್ಬಾರ್ದು ಅಂತ ಮಾಡ್ತಾ ಇರೋದು. ಕಾಲೇಜ್ ಇಮೇಲ್ ಹಾಕೊಂಡಾದ್ಮೇಲೆ ಇಲ್ಲೇನೋ ಫೋನ್ ನಂಬರ್, ಕಾಲೇಜ್ ಫೋನ್ ನಂಬರ್ ಹಾಕಿ. ಆಮೇಲೆ ನಿಮ್ಮ ಕಾಲೇಜ್ ನಿಮ್ಮ ಫೋನ್ ನಂಬರ್ ಎಲ್ಲ ಕೊಡಕ್ ಹೋಗ್ಬೇಡಿ. ಪ್ರೀವಿಯಸ್ ಎಕ್ಸಾಮ್ದು ನೆಕ್ಸ್ಟ್ ನಿಮ್ದು ಲಿಸ್ಟ್ ತೋರಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೀವಿಯಸ್ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್
ಓಕೆನಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಟೇನ್ ಮಾರ್ಕ್ಸ್, ಓಕೆನಾ, ನೀವು ಓದ್ ಸೆಮಿಸ್ಟರ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ, ನಿಮ್ಮ ಟೋಟಲ್ ಮಾರ್ಕ್ಸ್ ಇಂದ ಬಿಟ್ಟು ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ, ಇಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕ್ಲಿಕ್ ಮಾಡ್ಕೊಂಡು ಟೋಟಲ್ ಮಾರ್ಕ್ಸ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆನಾ, ನೀವು ಅದನ್ನ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ನಿಮ್ಮ ಅಂದ್ರೆ ಟೋಟಲ್ ಪರ್ಸೆಂಟೇಜ್ ನೀವು ಎಷ್ಟು ತೆಗೆದಿದ್ರೆ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ಕರೆಂಟ್ ಕೋರ್ಸ್ ಲಿಸ್ಟ್ ತೋರಿಸುತ್ತೆ. ಓಕೆನಾ, ನೀವು ಯಾವ ಕೋರ್ಸ್ ಅಲ್ಲಿ ಇದ್ದೀರಾ ಪ್ರತಿಯೊಂದು ಲಿಸ್ಟ್ ತೋರಿಸುತ್ತೆ. ನಾನು ಎಲಿಜಿಬಿಲಿಟಿ ಯಾರ್ಯಾರು ಇದೆ ಅವ್ರಿಗೆಲ್ಲರಿಗೂ ಹೇಳಿದೀನಿ, ಪ್ರತಿಯೊಬ್ರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು. ನಿಮ್ಮ ಕರೆಂಟ್ ಸೆಮಿಸ್ಟರ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಲಿಸ್ಟ್ ಆಫ್ ತೋರಿಸುತ್ತೆ ಯಾವ್ಯಾವ ಸೆಮ್ ಅಲ್ಲಿ ಇದ್ದೀರಾ ಅಂತ, ಅದನ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಇವಾಗ ಯಾವ ಇಯರ್ ಅಲ್ಲಿ ಇದ್ದೀರಾ, ಓಕೆನಾ, ನೀವು ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಸೆಲೆಕ್ಟ್ ಕ್ವಾಟಾ ಅಂತ ಇರುತ್ತೆ, ಅಂದ್ರೆ ಮ್ಯಾನೇಜ್ಮೆಂಟ್ ಕ್ವಾಟಾನ, ಗೌರ್ಮೆಂಟ್ ಅಂತನಾ. ಓಕೆ, ಮೋಸ್ಟ್ ಆಫ್ ಆಲ್ ಎಲ್ಲರೂ ಗೌರ್ಮೆಂಟ್ ಇರ್ತೀರಾ. ನಿಮ್ಮ ಕೋರ್ಸ್ ಡ್ಯೂರೇಷನ್ ಟೈಮ್ ಎಷ್ಟಿದೆ ಅದನ್ನ ಮಾಡ್ಕೊಳ್ಳಿ. ರೆಗ್ಯುಲರ್ ಅಥವಾ ನೀವು ಪಾರ್ಟ್ ಟೈಮ್ ಅಥವಾ ಕರೆಸ್ಪಾಂಡಿಂಗ್ಸ್ ಮಾಡಿದೀರಾ ಅಥವಾ ಈವ್ನಿಂಗ್ ಕಾಲೇಜ್ ಅಲ್ಲಿ ಇದ್ದೀರಾ, ಮೋಸ್ಟ್ ಆಫ್ ಆಲ್ ಎಲ್ಲರೂ ರೆಗ್ಯುಲರ್ ಇರ್ತಾರೆ. ಸೊ ರೆಗ್ಯುಲರ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆನ್ಯುವಲ್ ಫೀಸ್ ಅಂದ್ರೆ ನಿಮ್ಮ ಕಾಲೇಜ್ ಆನ್ಯುವಲ್ ಫೀಸ್ ಏನಿದೆಯಲ್ಲ, ಸೊ ಅದನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಅಂದ್ರೆ ಎಷ್ಟಿರುತ್ತೋ ಅಷ್ಟನ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗಿರೋದು, ಅಂದ್ರೆ ಅದು ಕೂಡ ನಿಮ್ಮ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಸೊ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ. ಲೈಕ್ ಒಂದು 2024 ಅಂತ ಅಂದ್ರೆ ಇವಾಗ ನಿಮ್ಮ ಫೈನಲ್ ಎಕ್ಸಾಮ್ಸ್ ಯಾವಾಗಿರುತ್ತೆ ಒಂದು ಪ್ರಿಡಿಕ್ಷನ್ ಅಲ್ಲಿ ಹಾಕಿ, ಅಂದ್ರೆ 2028 ಅಂದ್ರೆ 4 years ಅಲ್ವಾ, 2028 ಅಂತ ಈ ತರ ಹಾಕೊಳ್ಳಿ. ನೆಕ್ಸ್ಟ್ ರಿಕ್ವೈರ್ಡ್ ಅಂದ್ರೆ ನಿಮ್ಗೆ ಏನು ನೋಡಿ ರಿಕ್ವೈರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಜಾಸ್ತಿ ಹಾಕೋಬೇಡಿ, 3,000 ಹಾಕಿ ಸಾಕು. ಓಕೆನಾ, ಅವರೆಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಕೊಡೋದು. ನೆಕ್ಸ್ಟ್ ಇವಕ್ಕೆಲ್ಲಾನು ನೋ ಹಾಕಿ, ಆರ್ ಯು ಗೆಟಿಂಗ್ ಎನಿ ಸ್ಟೈಫಂಡ್ ನೋ ಅಂತ ಹಾಕಿ. ಆಮೇಲೆ ಅಪ್ಲೈಡ್ ಎನಿ SC ST ಸ್ಕಾಲರ್ಶಿಪ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಾ ಇದೆಯಾ ನೋ ಅಂತ ಹಾಕಿ. ಕರೆಂಟ್ ಅಷ್ಟೇ ಇಲ್ಲಿ ನಿಮ್ಗೆ ಹಾಸ್ಟೆಲ್, ಹೋಮು ಅಂತ ಎಲ್ಲ ತೋರಿಸುತ್ತೆ. ನೀವು ಮೋಸ್ಟ್ ಆಫ್ ಆಲ್ ಎಲ್ಲರೂ ಹೋಮ್ ಅಲ್ಲಿ ಇರ್ತೀರಾ, ಸೊ ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡು ಸಕ್ಸಸ್ಫುಲ್ ಅಂತ ಆಗುತ್ತೆ, ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ ಸ್ಕಾಲರ್ಶಿಪ್ ಫಾರ್ ದ ಪೇರೆಂಟ್ಸ್ ಗಾರ್ಡಿಯನ್ ಇನ್ಫಾರ್ಮೇಶನ್, ನಿಮ್ಮ ಪೇರೆಂಟ್ಸ್ ಹೆಸರು ಕೊಟ್ಬಿಟ್ಟು ನಿಮ್ಮ ರಿಲೇಷನ್ಸ್ ಫಾದರ್ ಮದರ್ ನ ಚೂಸ್ ಮಾಡ್ಕೊಳ್ಳಿ, ಯಾರ್ದ ಕೊಟ್ಟಿರ್ತೀರಾ ನೇಮು, ಹಾಗೆ ಅವರ ಮೊಬೈಲ್ ನಂಬರ್ ಕೊಡಿ. ಓಕೆನಾ, ಸೇಮ್ ನಂಬರ್ ಕೊಡ್ಬೇಡಿ ಎರಡಕ್ಕೂ. ಆಮೇಲೆ ನಿಮ್ಮ ನಂಬರ್ ಕೂಡ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಾಕಿರ್ತೀರಾ, ಸೊ ಅಂದ್ರೆ ಪ್ರೊವೈಡ್ ಮಾಡಂಗಿಲ್ಲ ಆತರ ಅಂತ ನಿಮ್ಗೆ ಶೋ ಆಗುತ್ತೆ. ಓಕೆನಾ, ಎರರ್ ಮೆಸೇಜ್ ಶೋ ಆಗುತ್ತೆ. ಹಾಗೆ ಫಸ್ಟ್ ನಿಮ್ಮ ಅಪ್ಪ ನಂಬರ್ ಕೊಟ್ಟು ನೆಕ್ಸ್ಟ್ ಆಲ್ಟರ್ನೇಟಿವ್ ನಂಬರ್ ಕೊಡಿ, ಅಂದ್ರೆ ನಿಮ್ಮ ಪೇರೆಂಟ್ಸ್ ಯಾರು ಇರ್ತಾರಲ್ಲ ಅವ್ರದ್ದು. ನೆಕ್ಸ್ಟ್ ಇಮೇಲ್ ಕೊಡಿ, ನಿಮ್ದೇ ಕೊಟ್ಟರು ಪರವಾಗಿಲ್ಲ ನಡೆಯುತ್ತೆ. ಆಕ್ಯುಪೇಷನ್ ಅಂದ್ರೆ ಯಾವ ವರ್ಕ್ ಮಾಡ್ತಾ ಇದಾರೆ, ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಅದು ಇದು ಅಂತ ತೋರಿಸುತ್ತೆ. ಅಗ್ರಿಕಲ್ಚರ್ ಇದ್ರೆ ಅದೆಲ್ಲ ಇರೋದಿಲ್ಲ, ಜಸ್ಟ್ ನೀವು ಅದಕ್ಕೆ ಪ್ರಿಫರೆನ್ಸ್ ಆಗಿ ನೀವು ಕೊಡ್ಬೇಕಾಗುತ್ತೆ, ಅಗ್ರಿಕಲ್ಚರ್ ಅಂತ ನೀವೇ ಕೊಡ್ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿದೆ, ಅಂದ್ರೆ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ, ಅಂದ್ರೆ ಎಲ್ಲರದು ಅಮ್ಮಮ್ಮ ಅಂದ್ರೆ 1,20,000 ಆ ತರ ಎಲ್ಲ ಮಾಡ್ಸಿರ್ತೀರಲ್ವಾ. ಸೊ ಜಸ್ಟ್ ಅದನ್ನ ಎಂಟರ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಅಂತ ಕೊಡ್ಕೊಳ್ಳಿ. ಓಕೆನಾ, ಒಂದ್ಸತಿ ಡೀಟೇಲ್ಸ್ ಚೆಕ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಅಂತ ಕೊಡ್ಕೊಳ್ಳಿ. ನೆಕ್ಸ್ಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆನಾ, ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳಿಸುತ್ತೆ, ತೋರಿಸುತ್ತೆ. ಇಲ್ಲಿ IFSC ಕೋಡ್ ಹಾಕೊಳ್ಳಿ. ನೆಕ್ಸ್ಟ್ IFSC ಕೋಡ್ ಹಾಕಿದ ತಕ್ಷಣ ನಿಮ್ಮ ಬ್ಯಾಂಕ್ ನೋಟ್ ಅದೇ ತಗೊಳುತ್ತೆ. ನೆಕ್ಸ್ಟ್ ಅಕೌಂಟ್ ನಂಬರ್ ಹಾಕಿ ನೋಡ್ಕೊಂಡು ಹಾಕಿ, ನಿಮ್ಮ ಬೆನಿಫಿಷರಿ ನೇಮ್ ತಗೊಳುತ್ತೆ. ನೆಕ್ಸ್ಟ್ ಬ್ರಾಂಚ್ ಅಡ್ರೆಸ್. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಚೂಸ್ ಫೈಲಿಗೆ ಹೋಗ್ಬಿಟ್ಟು ನಿಮ್ಮ ಪಾಸ್ಬುಕ್ ಏನಿದೆಯಲ್ಲ, ಸೊ ನಿಮ್ಮ ಪಾಸ್ಬುಕ್ ಫ್ರಂಟ್ ಶೀಟ್ ಏನಿದೆಯಲ್ಲ, ಸೊ ಅದನ್ನ ಚೂಸ್ ಅಂದ್ರೆ ನಿಮ್ಮ ಫೋಟೋದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಚೂಸ್ ಫೈಲ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಈ ತರ ಕಾಣಿಸುತ್ತೆ. ಓಕೆನಾ, ಎಲ್ಲಾನು ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಎಡಿಟ್ ಆಪ್ಷನ್ಸ್ ಕೂಡ ಇರುತ್ತೆ. ಓಕೆನಾ, ಸೊ ಎಲ್ಲ ಪ್ರತಿಯೊಂದನ್ನು ನಿಮ್ಮ ಫಸ್ಟ್ ಇಂದ ಇಟ್ಕೊಂಡು ಲಾಸ್ಟ್ ವರ್ಗು ಕರೆಕ್ಟ್ ಆಗಿ ಡೀಟೇಲ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಕನ್ಫರ್ಮ್ ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ. ಓಕೆನಾ, ಸೊ ಅದನ್ನ ಕೊಡ್ಬೇಕು ನೋಡಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ಕೊಂಡು ಕನ್ಫರ್ಮ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹಾಕಿದ್ರೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ಸೊ ಈ ತರ ಕಾಣಿಸುತ್ತೆ ನೀವು ಅಪ್ಲೈ ಮಾಡಿರೋದು. ಓಕೆನಾ, ಇಲ್ಲಿ ವ್ಯೂ ಅಂತ ಹೋದ್ರೆ ಇಲ್ಲಿ ಆಧಾರ್ ಅಂತ ಇದೆಯಲ್ಲ, ಸೊ ನೀವು ಆಧಾರ್ ವ್ಯಾಲಿಡೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬಿಟ್ಟು ಸೊ ವ್ಯಾಲಿಡೇಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಕೊಟ್ಟಿರೋ ಟರ್ಮ್ಸ್ ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ, ಅದನ್ನ ಹಾಕೊಂಡು ಓಕೆನಾ, ಸೊ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. OTP ಬರುತ್ತೆ. ಓಕೆನಾ, ಸೊ OTP ಹಾಕೊಂಡು ಸೊ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಸೊ ತಿರ್ಗಾ ಒಂದು OTP ಬರುತ್ತೆ. ಸೊ ಆ OTP ನ ಹಾಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಆದ್ಮೇಲೆ ಸೊ ನಿಮ್ಗೆ ಏನ್ ಬರುತ್ತೆ, ನಿಮ್ದು ಡಿಜಿ ಲಾಕರ್ಗು. ಓಕೆನಾ, ಸೊ ಏನಾದ್ರು ನೀವೇನಾದ್ರು ರಿಜಿಸ್ಟರ್ ಮಾಡ್ಕೊಂಡು ಪಿನ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ನೀವು ಕಂಟಿನ್ಯೂ ಆಗ್ಬೇಕಾಗತ್ತೆ. ಸೊ ಡಿಜಿ ಲಾಕರ್ ಇಂದ ಇದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಆಧಾರ್ನ ಸೆಲೆಕ್ಟ್ ಮಾಡ್ಕೊಂಡು ಅಲೋ ಅಂತ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಡಿಜಿ ಲಾಕರ್ ಇರುತ್ತೆ ಅಲ್ವಾ. ಸೊ ಇವಾಗ ವ್ಯಾಲಿಡೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇದನ್ನ ಮಿಸ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಫೈನಲ್ ಸಬ್ಮಿಷನ್ಗೆ. ಓಕೆನಾ, ನೆಕ್ಸ್ಟ್ ನೋಡಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಸೊ ಪ್ರತಿ ಒಂದು ಕೂಡ ಈ ತರ ನಿಮ್ಗೆ ಅಂದ್ರೆ ಲಿಸ್ಟ್ ಆಗುತ್ತೆ. ಇಲ್ಲಿ ಆಕ್ಷನ್ಸ್ ಅಂತ ಹೋಗಿ, ಆಕ್ಷನ್ಸ್ ಅಂತ ಹೋದ್ರೆ ನಿಮ್ಗೆಲ್ಲ ಇಲ್ಲಿ ಅಪ್ಲಿಕೇಶನ್ ಓಕೆನಾ, ಚೂಸ್ ಫೈಲ್ ಅಂತ ಬಂದಿರುತ್ತಲ್ಲ, ಇವನ್ನೆಲ್ಲ ನಿಮ್ ಕಾಲೇಜ್ ಹತ್ರ ತಗೊಂಡು ಜೆರಾಕ್ಸ್ ನ ತಗೊಂಡು ಸೀಲ್ ಅಂಡ್ ಸೈನ್ ಹಾಕ್ಸ್ಕೋಬೇಕಾಗುತ್ತೆ ನೀವು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಡಾಕ್ಯುಮೆಂಟ್ ಎಸ್ ಅಂತ ಹಾಕ್ಬಿಟ್ಟು ಸೊ ಸಕ್ಸಸ್ಫುಲ್ ಆಗಿ ಆಗುತ್ತೆ ನಿಮ್ದು. ಸೊ ನೆಕ್ಸ್ಟ್ ನಿಮ್ದು ಇಲ್ಲಿ ಕಾಣಿಸುತ್ತೆ, ನೀವು ಅಂದ್ರೆ ಅಪ್ಲಿಕೇಶನ್ ಹಾಕಿರೋದು ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ. ಓಕೆನಾ, ಕಂಪ್ಲೇಂಟ್ ಮತ್ತೆ ನ್ಯೂ ಕಂಪ್ಲೇಂಟ್ ಅಂತ. ನಿಮ್ದೇನಾದ್ರೂ ರಿಜೆಕ್ಟ್ ಏನಾದ್ರು ಆಗಿದೆ ಅಂತ ಅಂದ್ರೆ ಸೊ ಶೋ ಆಗುತ್ತೆ. ಸೊ ನೀವು ಅದನ್ನ ಕಂಪ್ಲೇಂಟ್ ಮಾಡ್ಬೋದು. ಸೊ ಈ ತರ ಆಗಿದೆ, ಸೊ ಅವ್ರ ಕಡೆಯಿಂದ ನಿಮ್ಗೆ ಹೆಲ್ಪ್ಫುಲ್ ಆಗಿ ಏನಾದ್ರು ಮಾಡ್ತಾರೆ, ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅಂತ. ಓಕೆನಾ, ನೋಡಿ ಕಂಪ್ಲೇಂಟ್ ಅಂತ ಹೋಗಿ ನ್ಯೂ ಕಂಪ್ಲೇಂಟ್ ಗೆ ಇಗ್ನೋರ್ ಮಾಡ್ಕೊಂಡು ನಿಮ್ಮ ಕಂಪ್ಲೇಂಟ್ ಏನೋ ಇದೆ ಅದನ್ನ ರೇಸ್ ಮಾಡಬಹುದು. ಸೊ ಈ ತರ ಆಗಿದೆ, ಸ್ಟಕ್ ಆಗಿದೆ, ಈ ತರ. ಓಕೆನಾ, ಕಂಪ್ಲೇಂಟ್ ನ ಸಬ್ಮಿಟ್ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾದ್ರು ಪ್ರಾಬ್ಲಮ್ಸ್ ನಡೀತಾ ಇದ್ರೆ ನಿಮ್ ಜೊತೆ. ಥ್ಯಾಂಕ್ ಯು.